ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ದೆಹಲಿಗೆ ಹಾರಿದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಗುಂಪು. ನಾಳೆ ಕೆಸಿ ವೇಣುಗೋಪಾಲ್ ಅವರ ಭೇಟಿಗೆ ಸಮಯ ನಿಗದಿಯಾಗಿದೆ. ಡಿಕೆಶಿ ಬೆಂಬಲಿಗ ಸಚಿವರು ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ದೆಹಲಿ ಪರೇಡ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಒಪ್ಪಿಗೆ ಸಿಕ್ಕಿದೆ. ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ತಿಳಿಸ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಒಂದು ವೇಳೆ ಸಂಪುಟ ಪುನರ್ರಚನೆಯಾದ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆಗೆ ಇತಿಶ್ರೀ ಹಾಡಿದ ಹಾಗೆ. ಹಾಗಾಗಿ ಅದನ್ನ ತಡೆಯುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಸಚಿವರು ಶಾಸಕರ ಗುಂಪು ಅವರ ಬೆಂಬಲಿಗರ ಪಡೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದೆ. ನಾಳೆ ಕೆಸಿ ವೇಣುಗೋಪಾಲ್ ಅವರ ಭೇಟಿಗೆ ಸಮಯ ನಿಗದಿಯಾಗಿದೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರ ಪರವಾಗಿರುವಂತಹ ಶಾಸಕರು ಸಚಿವರು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆ. ಸಿಎಂ ಡಿಸಿಎಂ ರಾಜ್ಯಕ್ಕೆ ವಾಪಸ್ ಆದ ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯಕ್ಕೆ ವಾಪಸ್ ಆದ ಮೇಲೆ ಇಲ್ಲಪ್ಪ ಏನೂ ಇಲ್ಲ, ನಾಯಕತ್ವ ಬದಲಾವಣೆಯೆಲ್ಲ ಊಹಾಪೋಹ, ಅಂಥದ್ದೇನು ಚರ್ಚೆಯೇ ಇಲ್ಲ, ಮಾಧ್ಯಮದವರು ಹುಟ್ಟು ಹಾಕಿರುವಂತಹ ಚರ್ಚೆ ಇದು, ಈ ರೀತಿಯಾಗಿ ಜಾರಿಕೊಳ್ಳುವಂತಹ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಇನ್ಕ್ಲೂಡಿಂಗ್ ಸಿಎಂ ಡಿಸಿಎಂ ರಾಜ್ಯ ಕಾಂಗ್ರೆಸ್ ನಾಯಕರ ಕಡೆಯಿಂದ ಆಯ್ತು. ಆದ್ರೆ ಈಗ ಫೈನಲಿ ಆ ಕ್ರಾಂತಿಯ ಸುಳಿವು ಸಿಗ್ತಾ ಇದೆ ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಸಚಿವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಬೆಂಬಲಿಗ ಶಾಸಕ ಸಚಿವರ ಪರೇಡ್ ಅನ್ನ ನಡೆಸುವಂತಹ ಸಾಧ್ಯತೆ ಇದೆ. ಆ ಮೂಲಕ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದು, ಅವರಿಗೆ ನಾಯಕತ್ವವನ್ನ ನೀವು ಕೊಡಬೇಕು, ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡ್ಕೊಳ್ಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಪಡೆಯಿಂದ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ನಿನ್ನೆ ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತು, ಇವತ್ತು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಆಡಿದಂತಹ ಮಾತು. ಅವ್ರು ಹೇಳಿದ್ದೇನು? ಸಿಎಂ ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ನೀವು ಸೃಷ್ಟಿ ಮಾಡಿರೋದು, ಅಂತ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿ ಅಲ್ಲಗಳೆಯುವ ಕೆಲಸವನ್ನ ಮಾಡಿದ್ರು. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಉಭಯ ನಾಯಕರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯಕ್ಕೆ ಬಂದ್ರು, ಯಾವ ಬದಲಾವಣೆಯೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡ್ರು. ಆದ್ರೆ ಈಗ ಆಗಿರುವಂತಹ ಈ ಸಡನ್ ಡೆವಲಪ್ಮೆಂಟ್ ಕ್ರಾಂತಿಯ ಮುನ್ಸೂಚನೆಯನ್ನ ನೀಡ್ತಾ ಇದೆಯಾ ಅಂತ ಹೇಳಿ ಹರೀಶ್. ವಿದೇಶರು ಬಹಳ ಮುಖ್ಯವಾಗಿರುವಂತದ್ದು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದ ನಡುವೆ ದೆಹಲಿ ಪ್ರವಾಸವನ್ನು ಮುಗಿಸಿ ಬಳಿಕ ಇಲ್ಲಿ ವಾಪಸ್ ಆಗಿದ್ದಂತ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನಗಳು ಕೂಡ ಮುಂದುವರಿಸಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂತಹ ಒಕ್ಕಲಿಗ ಸಮುದಾಯದ ಹಲವು ಸಚಿವರು ಶಾಸಕರು ಕೂಡ ಈಗ ನೇರವಾಗಿ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದರಲ್ಲಿ ಬಾಲಕೃಷ್ಣ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಹಲವರು ಸಚಿವರು ಶಾಸಕರು ಕೂಡ ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ನಾಳೆ ಕೆಸಿ ವೇಣುಗೋಪಾಲ್ ಅವರ ಜೊತೆ ಮಾತುಕತೆ ಸಮಯ ನಿಗದಿ ಆಗಿರುವಂತದ್ದು. ಹಾಗಾಗಿ ಅಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಇದೊಂದು ಮತ್ತೊಂದು ರೂಪವನ್ನು ಪಡ್ಕೊಳ್ತಿರುವಂತದ್ದು ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ, ಏನ್ ಚರ್ಚೆ ಆಗುತ್ತೆ, ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡ್ತಿದೆ ವಿದ್ಯಾಶ್ರೀ. ಹರೀಶ್, ಈಗ ಎಲ್ಲವೂ ಸರಿ ಇದೆ, ಹೈಕಮಾಂಡ್ ನಾಯಕರ ಸೂಚನೆಯಂತೆ ಎಲ್ಲವೂ ನಡೀತಾ ಇದೆ ಅನ್ನೋದಿದ್ರೆ ಈ ಪರೇಡ್ ನ ಕರ್ಕೊಂಡು ಹೋಗಿ ಅಥವಾ ಟೀಮ್ ನ ಕರ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ಪರೇಡ್ ಮಾಡಿಸುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅಲ್ಲಿಗೆ ಏನೋ ಒಂದು ಒಳಗೊಳಗೆ ನಡೀತಾ ಇದೆ ಅನ್ನೋದು ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗ್ತಾ ಇದೆಯಲ್ಲ ಈ ಬೆಳವಣಿಗೆಯಿಂದ ಹರೀಶ್. ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂತಂದ್ರೆ ಈಗಾಗಲೇ ಇದು ಮತ್ತೊಂದು ಸ್ವರೂಪವನ್ನು ಕೂಡ ಪಡ್ಕೊಂಡಿರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಒಕ್ಕಲಿಗ ಸಮುದಾಯದ ಎಲ್ಲರೂ ನಾಯಕರು ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬೆನ್ನಿಗೆ ನಿಲ್ಲುವಂತ ಒಂದು ಪ್ರಯತ್ನ ಇಲ್ಲಿ ಗೊತ್ತಾಗ್ತಿದೆ. ಹಾಗಾಗಿ ಇದು ಸಹಜವಾಗಿ ಕೂಡ ಬೇರೆ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಐತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಐತೆ ವಿದ್ಯಾಶ್ರೀ. ಹರೀಶ್, ಇವತ್ತು ಬೆಳಗ್ಗೆಯಷ್ಟೇ ಮುಖ್ಯಮಂತ್ರಿಗಳು ಚಾಮರಾಜನಗರದಲ್ಲಿ ಮಾತನಾಡಿದ್ದನ್ನ ಬಹುಶಃ ನೀವು ಗಮನಿಸಿರ್ತೀರಿ. ಮುಖ್ಯಮಂತ್ರಿಗಳಿಗೆ ಸರ್ ನಾಯಕತ್ವ ಬದಲಾವಣೆ ಅಥವಾ 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಕೇಳಿದ್ರೆ ಈ ಪ್ರಶ್ನೆನೇ ಬರೋದಿಲ್ಲ.
ಈ ಹಿಂದೆ ಮುಖ್ಯಮಂತ್ರಿ ಮಾಡಿದಂತಹ ಟೈಮ್ನಲ್ಲೇ ನಾನು ಹೇಳಿದ್ದೆ 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿದ್ದೆ, ಹಂಗಾಗಿ ಈ ಚರ್ಚೆ ಹುಟ್ಕೊಂಡಿದ್ದು ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ನಡೀತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ ಹರೀಶ್, ಇವರೆಲ್ಲ ಕ್ರಾಂತಿ ಇಲ್ಲ, ಎಲ್ಲವೂ ಭ್ರಾಂತಿ ಅಂತ ಎಷ್ಟೇ ಹೇಳಿದ್ರು ಈಗ ನಡೀತಾ ಇರುವಂತಹ ಬೆಳವಣಿಗೆ ಅವರೆಲ್ಲ ಹೇಳಿಕೆಗೆ ತದ್ವಿರುದ್ಧವಾಗಿ ಕಾಣಿಸ್ತಾ ಇದೆ ಹರೀಶ್. ರೈಟ್, ನಮ್ಮ ಪ್ರತಿನಿಧಿ ಹರೀಶ್ರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇಷ್ಟು ದಿನ ಕ್ರಾಂತಿನೂ ಇಲ್ಲ, ಎಲ್ಲ ನಿಮ್ ಭ್ರಾಂತಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಬಾಯಿ ಬಿಟ್ರೆ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗ್ತಾ ಇತ್ತು. ನೀವೇ ಏನೇನೋ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ. ನಾವು ಸೃಷ್ಟಿ ಮಾಡಿದ್ದಲ್ಲ, ನಿಮ್ಮ ಪಕ್ಷದ ಒಳಗಿರುವಂತಹ ನಾಯಕರೇ ಕೊಟ್ಟಂತಹ ಮಾಹಿತಿ. ಆ ಮಾಹಿತಿ ಈಗ ನಿಜವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದೆ. ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡುವುದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.